ಸರ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಸುದ್ದಿಗೋಷ್ಠಿ ಮಾಡಿ ನಿಮ್ಮ ಸರ್ಕಾರದ ಬಗ್ಗೆ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಸರ್. ಇದು ಜಂಗಲ್ ರಾಜ್ಯ ಅಂತ ಕರೆದಿದ್ದಾರೆ. ಅಂದರೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಭಾಳಷ್ಟು ಕಡೆ ಅತ್ಯಾಚಾರಗಳಾಗ್ತಾ ಇದ್ದಾವೆ. ಮೊನ್ನೆ ಹಾವೇರಿಯಲ್ಲಿ ನಡೆದಂಥ ಒಂದು ಘಟನೆ ಆಗಿರ್ಬೋದು, ಬೆಳಗಾವಿಯಲ್ಲಿ ಆದಂಥ ಒಂದು ಘಟನೆ ಆಗಿರ್ಬೋದು, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಾಗಾಗಿ ಇದು ಜಂಗಲ್ ರಾಜ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿರೋ ಪಾರ್ಟಿ ಮತ್ತು ಸಂವಿಧಾನದ ಆಶೆಗಳಿಗೆ ಅನುಗುಣವಾಗಿ ಕೆಲಸ ಮಾಡುವಂಥ ಒಂದು ಪಕ್ಷ. ಇಲ್ಲಿ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ಹದಗೆಡೋದಕ್ಕೆ ಮತ್ತು ನೈತಿಕ ಪೊಲೀಸ್ಗಿರಿ ಮಾಡಲಿಕ್ಕೆ ಇಲ್ಲಿ ಯಾರಿಗೂ ಅವಕಾಶ ಇಲ್ಲ. ಇದಾಗ್ತಿದ್ದು BJP ಕಾಲದಲ್ಲಿ, ಆಗೋದು ಅವ್ರ ಕಾಲದಲ್ಲಿ. ಈಗ ನೋಡಿ, ದೇಶದ ಉದ್ದಗಲಕ್ಕೆ ನೋಡಿ ಯಾವ ಥರ ಅತ್ಯಾಚಾರಗಳಾಗ್ತಾಯಿದ್ದಾವೆ, ಅಟ್ರಾಸಿಟೀಸ್ ಹೆಂಗೆ ರೈಸ್ ಆಗ್ತಾಯಿದೆ, ಹ್ಯೂಮನ್ ರೈಟ್ಸ್ ಹೆಂಗೆ ವೈಲೇಷನ್ ಆಗ್ತಾಯಿದ್ದಾವೆ. BJP ಸರ್ಕಾರ ಇರೋ ಕಡೆ ನೋಡಿ, ಆಡಳಿತ ಬಿಟ್ಬಿಟ್ಟು ಅವರು ಧರ್ಮ, ಜಾತಿ, ದೇವರು ಹಿಡ್ಕೊಂಡು ಜನ ಒದ್ದಾಡ್ತಾ ಇದ್ದಾರೆ. ಅದನ್ನು ಬಿಟ್ಬಿಟ್ಟು ಇವೆಲ್ಲ ಜನರ ಐಚ್ಛಿಕ ವಿಷಯಗಳು. ಅದನ್ನು ರಾಜಕಾರಣಕ್ಕೂ ಧರ್ಮಕ್ಕೂ ಏನು ಸಂಬಂಧ? ಅಧಿಕಾರಕ್ಕೂ ಧರ್ಮಕ್ಕೂ ಏನು ಸಂಬಂಧ? ಅದು ಜನರ ವಿವೇಚನೆ. ದೇವ್ರ ಪ್ರಾರ್ಥನೆ ಮಾಡಬೇಕು, ಮಾಡಬಾರ್ದು, ಪೂಜೆ ಮಾಡಬೇಕು, ಹೋಗಬೇಕು, ಓಡಬಾರ್ದು, ಅವ್ರ ಐಚ್ಛಿಕ ವಿಷಯ. ಅದು ಕಾನ್ಸ್ಟಿಟ್ಯೂಷನಲ್ಲಿ ಕ್ಲಿಯರಾಗಿ ಹೇಳಿರುವಾಗ ಇದನ್ನೇ ಇಟ್ಕೊಂಡು ತಾವು ಕೆಲಸ ಮಾಡಿದೆ. ಅವ್ರು ಯಾಕೆ ಅವ್ರ ಸರ್ಕಾರ ಯಾಕೆ ವಜಾ ಮಾಡಿದ್ರು? ಜನ ನಮ್ಮ 135 ಯಾಕೆ ಗೆಲ್ಲಿಸಿದ್ರು? ನಿಮ್ಮ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಲ್ವಾ? ನೀವು ಭ್ರಷ್ಟಾಚಾರದ ಕೂಡಿದ್ದೀರಿ ಅಂತಲ್ವಾ? ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತಲ್ವಾ? ಸೊ ಇವರು ಕೆಲಸ ಮಾಡೋಕ್ಕಾಗದೆ ತಮ್ಮಲ್ಲಿ ಸಾಮರ್ಥ್ಯ ಇಲ್ಲದೇ ಈಗ ಏನಿಲ್ವಲ್ಲ ಹೇಳೋದಕ್ಕೆ. ಕರ್ನಾಟಕದಲ್ಲಿ ಆಡಳಿತ ಸುವ್ಯವಸ್ಥೆ ಸುಭದ್ರವಾಗಿದೆ, ಕಾನೂನಿಗೆ ಭಂಗ ಆಗೋದಿಲ್ಲ. ಯಾರೂ ಕೂಡ ನೈತಿಕ ಪೊಲೀಸ್ಗಿರಿ ಮಾಡೋಕ್ಕೆ ಅವಕಾಶ ಕೊಡಲ್ಲ.